ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಡೈಲಿ ಡೋಸ್. ಓಕೆ, ಇವಾಗ ಟೈಮ್ ಎಷ್ಟು ಅಂದರೆ 5:45, ಆಲ್ಮೋಸ್ಟ್ 6 ಆಗ್ತಾ ಬರ್ತಾ ಇದೆ. ನನಗಿನ್ನೂ ನಿದ್ದೆ ಬರ್ತಾ ಇಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತೇನು ಅಂದ್ಕೊಂಡೆ ಅಂದರೆ, ಓಕೆ, ಒಂದು ನಾರ್ಮಲ್ ಡೈಲಿ ವ್ಲಾಗ್ ಥರ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇವತ್ತಿನ ಡೇ ಕಂಪ್ಲೀಟ್ ಮಾಡಿ ಒಂದು ನಾರ್ಮಲ್ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ. ಅದಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಹೇಳ್ದಂಗೆ ಟೈಮ್ ಆಲ್ರೆಡಿ 5:45, ಈಗಿನ 5:50 ಆಗಿರ್ಬೋದು. ಇಲ್ಲ, ಇನ್ನು ಅಷ್ಟೊಂದೆಲ್ಲ ಆಗಿರೋ 5:46 ಏನೋ ಆಗಿದೆ. ನನಗೆ ಯಾರೋ ಒಬ್ರು ಹೇಳಿದರು, ಓಕೆನಾ, ಏನಂತ ಅಂದರೆ, ಒನ್ಸ್ ಯು ಸ್ಟಾರ್ಟೆಡ್ ನೈಟ್ ಶಿಫ್ಟ್, ವೀಕೆಂಡಲ್ಲಿ ಕೂಡ ನಿದ್ದೆ ಬರಲ್ಲ ಅಂತ. ನನಗೆ ಅದು ಸತ್ಯ ಆಗೋಗಿದೆ. ಇಟ್ಸ್ ಆಲ್ಮೋಸ್ಟ್ 1.5 ಮಂತ್ ಆಯ್ತು ನಾನು ನೈಟ್ ಹೊತ್ತು ನಿದ್ದೆನೇ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ನನಗೆ ಹೆಂಗೆ ಅಂತ ಅಂದರೆ, ನೈಟೆಲ್ಲ ಈ ಗೂಬೆ ಥರ ಎದ್ದೇ ಇರ್ತೀನಿ, ಫೋನ್ ನೋಡೋದು ಅಥವಾ ಏನೋ ಒಂದು ಮಾಡ್ಕೊಂಡು ಕೂತಿರ್ತೀನಿ. ಒಂದು 4 o'clock ಇಲ್ಲಾಂದರೆ 4:30, ಅವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಸ್ವಲ್ಪ ಬೇಗ ಮುಗ್ದೋಗೋದು, ಡೇ ಶಿಫ್ಟ್ ಇರೋದು, ಆದ್ರೂ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಒಂದು 4 o'clock 4:30 ಈ ಥರ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಬಟ್ ಇದು ವರ್ಕ್ ಫ್ರಮ್ ಆಫೀಸ್ ಸ್ಟಾರ್ಟ್ ಆದಾಗಿಂದ ಅಂತೂ ನನಗೆ ಒಂಚೂರು ನಿದ್ದೆ ಬರ್ತಾಯಿಲ್ಲ. ನನಗಂದರೆ ಆ ಟೈಮ್ ಡೈಲಿ ಇವಾಗ ಹೆಂಗಿದ್ರು ಮನೆಗೆಲ್ಲ ಬರೋದು ಒಂದು 5:30, 5:15, 5:30 ಆಗಿರುತ್ತಲ್ಲ. ಅದಾದಮೇಲೆ ಬಂದು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಕಂಪ್ಲೀಟಾಗಿ ಆಮೇಲೆ ನಿದ್ದೆ ಮಾಡೋಷ್ಟಾಗ ಒಂದು 6 o'clock 6:15 ಆ ಥರ ಆಗ್ತಾಯಿದೆ ನಾನು ಡೈಲಿ. ಇವಾಗ ಅಲ್ಲಿವರೆಗೂ ನನಗೆ ನಿದ್ದೆನೂ ಕೂಡ ಬರ್ತಾಯಿಲ್ಲ. ಬಟ್ ಆದರೆ ನಿನ್ನೆ ಶನಿವಾರ ಇದ್ದಿದ್ದು, ನಿನ್ನೆ ಬೇಗ ನಿದ್ದೆ ಮಾಡಿಬಿಟ್ಟೆ ನಾನು. ನಿನ್ನೆ ಫಸ್ಟ್ ಟೈಮ್, ಇಟ್ಸ್ ಆಲ್ಮೋಸ್ಟ್ 1 ಮಂತ್ 1.5 ಮಂತಲ್ಲಿ ಫಸ್ಟ್ ಟೈಮ್ ನನಗೆ ಒಂದು 11 o'clockಗೆಲ್ಲ ಫುಲ್ ಕಣ್ಣು ಎಳಿತಾ ಇತ್ತು. ಯಾಕಂದರೆ ನಾನು ಶುಕ್ರವಾರ ಕಂಪ್ಲೀಟಾಗಿ ನಿದ್ದೆ ಮಾಡಿಲ್ಲ. ಎಷ್ಟೊತ್ತು 8 o'clock ಆದರೂ ನಾನು ನಿದ್ದೆ ಮಾಡಿಲ್ಲ. 11 o'clock ಮಾರ್ನಿಂಗ್ ನಾನು ನಿದ್ದೆ ಮಾಡೋದು, ಅಷ್ಟೊತ್ತರೆಗೂ ನಂಗೆ ನಿದ್ದೆ ಬಂದಿಲ್ಲ. ಅಂದರೆ 8 o'clock ಒಂದು ಸಲ ಎಚ್ಚರ ಆಯಿತು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಎದ್ದೋಳು ನಂಗೆ ನಿದ್ದೆನೇ ಬಂದಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಅಷ್ಟು ಬೇಗ ಎದ್ಬಿಟ್ಟು ಅಂತ ಅಂದರೆ ಮಲಗ್ಬಿಟ್ಟು, ಅಲ್ಲ ಮಲ್ಗಕ್ಕೆ ಅಂತ ಬಂದಾಗ ನಿದ್ದೆನೇ ಬರಲಿಲ್ವಲ್ಲ, ಇನ್ನೇನು ಮಾಡೋದು, ಎದ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಹೋಗಿ ಸರಿ ಬಿಸಿ ಸ್ನಾನ ಮಾಡಿದ್ರೆ ನಿದ್ದೆ ಬರ್ತಂದರೆ ಅವಾಗಲೂ ಬರಲಿಲ್ಲ. ಆಮೇಲೆ 12 o'clock ಅಥವಾ 1 o'clock ಅನ್ನಂಗೆ ನಿದ್ದೆ ಮಾಡಿರೋದು. ಸೊ ಮೊನ್ನೆ ಎಲ್ಲ ಅಂದರೆ ನೆನ್ನೆ ಎಲ್ಲ ಏನೋ ಸರಿಯಾಗಿ, ಇವತ್ತು ಯಾವ ವಾರ, ಇವತ್ತು ಸೋಮವಾರ, ರಾಮ. ಓಕೆ, ಅಂದರೆ ಮೊನ್ನೆ ಶನಿವಾರ ನನಗೆ ನಿದ್ದೆನೇ ಬಂದಿಲ್ಲ. ಆಮೇಲೆ ಸರಿ ಇನ್ನೇನು ಮಾಡೋದು ಅಂದ್ಕೊಂಡು ಶನಿವಾರ 11 o'clock ಮಾರ್ನಿಂಗ್ 1 o'clock ಆಫ್ಟರ್ನೂನ್ ನಿದ್ದೆ ಮಾಡಿದ್ದು. ಲಂಚೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿದ್ದೆ ಮಾಡಿದೆ. ಆಮೇಲೆ ಎದ್ದಿದ್ದು ಒಂದು 5 o'clockಗೆಲ್ಲ ಎದ್ಬಿಟ್ಟು, ಅದಕ್ಕೆ ಮೊನ್ನೆ ರಾತ್ರಿ ನನಗೆ ಬೇಗ ನಿದ್ದೆ ಬಂತು. 11 o'clockಗೆಲ್ಲ ಫಸ್ಟ್ ಟೈಮ್ ಆಫ್ಟರ್ ಸೋ ಲಾಂಗ್ ಟೈಮ್ ಮಲ್ಕೊಂಡ್ಬಿಟ್ಟೆ. ಅದಾದಮೇಲೆ ನೋಡಿದ್ರೆ ಇವತ್ತು ಮಲಗಬೇಕು ಅಂತ ಹೆಂಗೆಂಗೋ ಟ್ರೈ ಮಾಡಿದೆ. ಅಂದರೆ ಭಾನುವಾರ ನೆನ್ನೆ ನಂಗೆ ನಿದ್ದೆನೇ ಬಂದಿಲ್ಲ. ಇವಾಗ ಆಲ್ರೆಡಿ ಸೋಮವಾರ, ಇವತ್ತು ನನಗೆ ಆಲ್ರೆಡಿ ವರ್ಕ್ ಫ್ರಮ್ ಆಫೀಸ್ ಇದೆ, ಹೋಗಬೇಕು ನಾನು ಎಷ್ಟು ಬ್ಲಾ ಅಂತ ಇದ್ದೀನಲ್ಲ. ಬಟ್ ದ್ಯಾಟ್ಸ್ ಫೈನ್, ಕೇಳಿ. ಓಕೆ, ಇವತ್ತು ನಾನು ವರ್ಕ್ ಫ್ರಮ್ ಆಫೀಸ್ ಇದೆ, ನಾನು ನಿದ್ದೆ ಮಾಡಬೇಕು. ನನಗೆ ಅದು ನೈಟ್ ಶಿಫ್ಟ್ ಇರೋದು. ನಾನು ನಿದ್ದೆ ಮಾಡಬೇಕು, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ನಿದ್ದೆ ಬರ್ತಿಲ್ಲ. ನನ್ನ ಫೋನಲ್ಲಿ ಚಾರ್ಜು ಕೂಡ ಇಲ್ಲ, ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕಾದರೂ ಲೈಕ್ ಕೊಡಿ. ಇವಾಗ ನಮ್ಮ ಮಮ್ಮಿಗೆ ಹೋಗ್ಬಿಟ್ಟು ಎಬ್ಬಿಸ್ಬಿಟ್ಟು ಬಂದು ಹೇಳಿದ್ದೀನಿ. ನನಗೆ ಬ್ರೇಕ್ಫಾಸ್ಟ್ ಮಾಡಿ, ನಾನು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಎದ್ದಾದಮೇಲೆ ನನಗೆ ಹೆಂಗಿರು ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಬೇಕಾಗುತ್ತಲ್ಲ. ಒಂದು 3:30 ಅನ್ನಂಗೆ ಎದ್ದು ನನಗೆ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಸರಿ ಹೋಗುತ್ತೆ ಅಂತ ಅವ್ರಿಗೆ ಹೇಳಿದ್ದೀನಿ. ಸೊ ವ್ಲಾಗ್ ಅದಕ್ಕೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. 3.25 ನಿಮಿಷ 4 ನಿಮಿಷ ಮಾತಾಡಿದ್ದೀನಿ. ಇಷ್ಟೊತ್ತರೆಗೂ ಯಾರ್ಯಾರು ನೋಡಿದಿರೋ ಥ್ಯಾಂಕ್ ಯು. ಸೊ ಇದ್ರ ಮುಂದೆ ಏನಾಗುತ್ತೆ ಅಂತ ನೋಡೋಣ, ಓಕೆನಾ. ಬೆಳಗ್ಗೆನೇ ಎದ್ದಿದ್ದಾರೆ, ಬಿಸಿ ಚಿತ್ರಾನ್ನ ತಿಂತೀರಿ, ಎಷ್ಟು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ತಿಂದ್ಬಿಟ್ಟು ಆಮೇಲೆ ಬರ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು. ಅಂದರೆ ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ನನಗೆ ಫುಲ್ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ. ಈಗ ಬಂದು ಟೈಮ್ 2:45 ಆಗ್ತಾಯಿದೆ.
2:45 ಆಗ್ತಾಯಿದೆ. ನನಗೆ ಕ್ಯಾಬ್ ಇನ್ನೊಂದು 2 hours ಇದೆ, 2 hours ಬರುತ್ತೆ. ಅಷ್ಟೊತ್ತಿಗೆ ಇವತ್ತು ಡಿನ್ನರ್ಗೆ ಹೆಂಗಿದ್ರು ಸಾಂಬಾರಿದೆ. ಸೊ ರೈಸ್ ಮತ್ತು ಡ್ರೈ ಗೋಬಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸಾಂಬಾರಿಗೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ ಅಂತ. ಕಮ್ ಲೆಟ್ಸ್ ಗೋ. ಯಾಕಂದರೆ ತುಂಬ ಮಾತಾಡ್ತಾ ಇದ್ರೆ ಅದಕ್ಕೆ ಟೈಮ್ ಆಗೋಗುತ್ತೆ. ಮತ್ತು ನಾನು ಇನ್ನೂ ಹೋಗಿ ರೆಡಿ ಬೇರೆ ಆಗಬೇಕು ಕ್ಯಾಬ್ ಬರೋ ಅಷ್ಟೊತ್ತಿಗೆ. ಸೊ ಆ್ಯಕ್ಚುಲಾಗಿ ಮಿನಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಯಾಕೆ ಅಂದರೆ ಐ ಥಾಟ್ ನಾನು ಕ್ಯಾಬೇ ಬುಕ್ ಮಾಡಿಲ್ಲ ಅಂತ. ಯೂಶ್ವಲಾಗಿ ನನಗೆ ಇಷ್ಟೊತ್ತಿಗೆಲ್ಲ ಮೆಸೇಜ್ ಬರ್ತಾ ಇರುತ್ತೆ, ನಾರ್ಮಲ್ ಮೆಸೇಜ್ ಅಂತೆ, ಮೇಲ್ ಅಂತೆ, ಆ ಥರ ಎಲ್ಲ ಬರ್ತಾ ಇರುತ್ತೆ ಕ್ಯಾಬ್ ಡೀಟೇಲ್ಸ್. ಇವತ್ತು ನೋಡಿದ್ರೆ ಒಂದೇ ಒಂದು ಬಂದಿಲ್ಲ. ನಾನೀಗ ಜಸ್ಟ್ ಟೈಮ್ ನೋಡಿದ್ರೆ 3:35 ಆಗಿದೆ, ಇನ್ನೂ ಯಾವುದೂ ಮೆಸೇಜೇ ಬಂದಿಲ್ಲ. ಒಂದು ನಿಮಿಷ ಸಡನ್ನಾಗಿ ಢಕ್ ಅಂತ ಅಯ್ಯೋ ರಾಮ್ನೇ ಇವಾಗ ಮತ್ತೆ ನಾನು ಹೋಗ್ಬೇಕಲ್ಲಪ್ಪ ಲಾಗಿನ್ ಮತ್ತೆ ಬುಕ್ ಮಾಡಿಕೊಂಡು ಇಲ್ಲಿಂದ ಅಂದ್ಕೊಂಡೆ. ಹೋಗೋದಲ್ಲ ಬೇಜಾರು, ಒಂದು ಸೈಡ್ಗೆ 400-500 ರೂಪಾಯಿ ಆಗುತ್ತೆ ನೋಡಿ, ಅದು ಆ್ಯಕ್ಚುಲಾಗಿ ಬೇಜಾರು. ಈ ಕನ್ಸಿಸ್ಟೆನ್ಸಿಗೆ ಬಂದಿದ್ರೆ ಸಾಕು. ನಾನು ಇದು ಕರ್ಬೇವು ಹಾಕ್ಕೊಂಡಿದ್ದೀನಿ, ನಿಮಗೆ ಬೇಕಂದರೆ ಕರ್ಬೇವು ಹಾಕ್ಕೊಳ್ಳಿ. ವಿಡಿಯೋದಲ್ಲಿ ಅಷ್ಟು ರೆಡ್ ಕಲರಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ಇನ್ನೂ ರೆಡ್ ಇದೆ, ಚೆನ್ನಾಗಿ ಬರ್ತದೆ. ಮೇ ಬಿ ಈಗ ನಾನು ಆಫ್ಟರ್ನೂನ್ಗೆ ಅನ್ನ ಸಾಂಬಾರು ತಿನ್ನಲ್ಲ ಅಂದ್ಕೊತೀನಿ, ಮ್ಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೋ ಅನ್ನ ಸಾಂಬಾರು ತಿನ್ನಬೇಕು ಅಂತ ಫೀಲ್ ಆಗ್ತಾ ಇಲ್ಲ. ಸೊ ಜಸ್ಟ್ ಆಫ್ಟರ್ನೂನು ಮ್ಯಾಗಿ ಮಾಡ್ಕೊಂಡು ಆಲ್ರೆಡಿ 4 ಗಂಟೆ ಆಯಿತು. ನಾನೇನು ಫೇಸ್ಗೆಲ್ಲ ಏನು ರೆಡಿ ಆಗೋಲ್ಲ, ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡ್ತೀನಿ, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಸ್ಕಾರ ಹಾಕ್ತೀನಿ ಅಷ್ಟೇ. ಸೊ ನನಗೇನು ಅಷ್ಟು ಟೈಮ್ ಹಿಡಿಯೋಲ್ಲ. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಹೀಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗೇ ಮಾಡ್ಕೊತೀನಿ, ಯಾಕೋ ಅನ್ನ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ.
ಹೇಳ್ದಂಗೆ ಮ್ಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಮ್ಯಾಗಿ ಮಾಡ್ಕೊಂಡು ಬಂದೆ. ಒಂದು 30 ಮಿನಿಟ್ಸ್ ಇದೆ, ಕ್ಯಾಬ್ ಬರುತ್ತೆ, ಅಷ್ಟೊತ್ತಿಗೆ ತಿಂದ್ಬಿಟ್ಟು ಇಷ್ಟೇ ರೆಡಿಯಾಗಿರೋದು, ಹೊರಡಬೇಕು. ಇದು ನನ್ನ ಔಟ್ಫಿಟ್. ಆಗಲೇ ಎಲ್ಲ ನೋಡಿದ್ದೀರಲ್ಲ. ಓಕೆ, ಇದೇ ಔಟ್ಫಿಟ್ಟು. ಆಲ್ರೆಡಿ ಕ್ಯಾಬಿಂದ ಕಾಲ್ ಬಂದಿದೆ ನನಗೆ, ಬಂದಿದ್ದೀವಿ ಅಂತ. ನನಗಿನ್ನೂ 10 ಮಿನಿಟ್ಸ್ ಇದೆ. ಇದರಲ್ಲಿ ತೋರಿಸ್ತಿರೋ ಪ್ರಕಾರ ನಂದು ಪಿಕಪ್ ಬಂದು ಇನ್ನೂ 10 ಮಿನಿಟ್ಸ್ ಇದೆ, ಬಟ್ ಬೇಗ ಬಂದುಬಿಟ್ಟಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡಿ 10 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ದೀನಿ. ದಿಸ್ ಈಸ್ ಹೌ ಐ ಆಮ್ ಲುಕ್ಕಿಂಗ್. ಐಬ್ರೋ ಆ್ಯಕ್ಚುಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ವಲ್ಪ ಆ ಕಡೆ ಶೇಪ್ಲೆಸ್ ಅಂತ ಅನಿಸ್ಬೋದು, ಬಿಕಾಸ್ ನನಗಿರೋದೇ ಆಗಿದೆ. ಪರಿಶ್ ಚೆನ್ನಾಗಿ ಮಾಡಿರೋದೇ ದೊಡ್ಡ ವಿಷಯ. ಓಕೆ, ಹೇಗೆ ಕಾಣಿಸ್ತಾ ಇದೆ? ನಂಗೆ ನಿದ್ದೆ ಇಲ್ಲ, ನನಗೆ ಇನ್ನೂ ತುಂಬ ಅಂದರೆ ತುಂಬ ನಿದ್ದೆ ಹಿಡಿತಾ ಇದೆ. ಅವ್ರು ನೋಡಿದ್ರೆ ಕಾಲ್ ಮಾಡಿದರು, ಹೋಗ್ಬೇಕೀಗ. ಇನ್ನೂ ಟೈಮ್ ಇದೆಯಲ್ಲ, ಊರಿಗೆ ಮುಂಚೆ ಹೋಗಿ ಏನು ಮಾಡಲಿ ಅಂತ. ನಾನು ಹೋಗೋದಕ್ಕೇನು ನನಗೆ ಬೇಜಾರಿಲ್ಲ, ಹೋಗ್ಬಿಡ್ತೀನಿ. ಬಟ್ ಆದರೆ ಪಾಪ ಅಲ್ಲಿ ನಾನು ಆದಮೇಲೆ ಬೇರೆ ಪಿಕಪ್ಸ್ ಇರ್ತಾರಲ್ಲ, ನನ್ನಿಂದ ಎಲ್ಲರೂ ಬೇಗ ಬರೋಂಗೆ ಹೋಗುತ್ತೆ. ಯೂಶ್ವಲಾಗಿ ಯಾವಾಗೂ ನನ್ನದೇ ಫಸ್ಟ್ ಪಿಕಪ್ ಇರುತ್ತೆ ಊರಿಗೆ ಮುಂಚೆ. ಸೊ ನಾನು ಸ್ವಲ್ಪ ಲೇಟ್, ಅಂದರೆ ನಾನು ಕರೆಕ್ಟ್ ಟೈಮ್ಗೆ ಹೋದರೆ ಮಿಕ್ಕಿದವರೆಲ್ಲ ಕರೆಕ್ಟ್ ಟೈಮ್ಗೆ ಪಿಕಪ್ ಮಾಡೋದಕ್ಕಾಗುತ್ತೆ. ನಾನು ಊರಿಗೆ ಮುಂಚೆ ಹೊಟ್ಟೋದ್ರೆ ಪಾಪ ಅವ್ರಿಗೆಲ್ಲನೂ ಬೇಗ ಕರ್ಕೊಂಡೋಗಿ 7 ಗಂಟೆಗೆ ಇರೋ ಆಫೀಸ್ಗೆ ಎದ್ದು ಕರ್ಕೊಂಡೋಗಿ 6 ಗಂಟೆಗೆ ಅಲ್ಲೇ ಸಿಗ್ಬಿಡ್ತಾರೆ. ಅದೊಂದು ಓಕೆ, ಆಫೀಸ್ಗೆ ಹೋಗಿ ಡಿನ್ನರ್ ಟೈಮ್ ಇಲ್ಲಾಂದರೆ ಬ್ರೇಕ್ ಟೈಮ್ಗೆ ಮೀಟ್ ಆಗ್ತೀನಿ. ಬಾಯ್ ಬಾಯ್. ಫೈನಲಿ ರೀಚ್ಡ್ ಹೋಮ್. ಇನ್ನೂ ಫ್ರೆಶ್ ಅಪ್ ಏನಾಗಿಲ್ಲ, ಬರೀ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಮಾಡಿ ಮಲ್ಕೊಂಡ್ಬಿಡ್ತೀನಿ. ನನಗೇನು ಈಗ ಸದ್ಯಕ್ಕೆ ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಡೇ ಆಯಿತು, ಅದಕ್ಕೇನೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದರೆ ಯಾವಾಗಲೂ ಹೇಳೋ ಥರ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇಷ್ಟ ಆಗಿಲ್ಲ ಅಂದರೆ ಅದನ್ನು ಯಾವಾಗಲೂ ಹೇಳೋ ಥರ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್, ಲವ್ ಯು.